ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ತುಂಬಾ ಚಳಿ, ಕೆಮ್ಮು, ಕಫ, ಅದ್ಯಾವುದೋ ಒಂದು ಚೀನಾದಿಂದ ವೈರಸ್ ಬಂದಿದೆ ಅಂತಂದೇಳಿ ಟಿ ವಿ ಒಳಗೆ ತೋರಿಸ್ತಾ ಇದ್ದಾರೆ. ಅದೆಷ್ಟು ಸತ್ಯನ ಅದೆಷ್ಟು ಸುಳ್ಳ ಗೊತ್ತಿಲ್ಲ ಸ್ನೇಹಿತರೆ. ಈ ದಿನ ನಾನು ತುಂಬ ಬೇಜಾರು. ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ನಾವು ಒಂಟಿ ಆಗಿಬಿಟ್ಟಿದ್ದೇನೇನಪ್ಪ ಅನ್ನಿಸ್ಬಿಟ್ಟಿದೆ ನೋಡಿ. ಯಾಕಪ್ಪ ಅಂತಂತಂದರೆ ಅದೇ ಒಂಟಿತನನೇ ನನ್ನ ಶಕ್ತಿ ಅಂತಲೂ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ ಒಂಟಿ ಪರಿಸ್ಥಿತಿ ಯಾವ ರೀತಿ ಪರಿಸ್ಥಿತಿ ಅಂದರೆ ಕೆಟ್ಟ ಪರಿಸ್ಥಿತಿ. ಯಾಕಪ್ಪ ಅಂತಂದರೆ ನಂದು ಯೂಟ್ಯೂಬ್ ಚಾನಲ್ಲು ಬನಶ್ರೀ ಧನಶ್ರೀ ಚಾನಲ್ನಲ್ಲಿ ನಾನು ಬರ್ತಾಯಿದ್ದೆ, ವೀಡಿಯೋಸ್ ಹಾಕ್ತಾಯಿದ್ದೆ. ಹಾಗೆ ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ರಿ, ಸುಮಾರು ಜನ ಸಬ್ಸ್ಕ್ರೈಬರ್ ಆಗಿದ್ರಿ. ಆದರೆ ಏನು ಮಾಡಬೇಕು, ಈಗ 27 ಡಿಸೆಂಬರ್ 27-28ರಿಂದ ಆ ಚಾನಲ್ಲು ನಂದು ಹ್ಯಾಕ್ ಆಗಿಬಿಟ್ಟಿದೆ. ಎಲ್ಲ ಕ್ರೈಮು ಇದನ್ನು ಇಷ್ಟಕ್ಕೆ ನಾನು ಮಾಡಿ ಹಾಕಬೇಕಾಗಿತ್ತು ವೀಡಿಯೋನ. ಬಟ್ ಕ್ರೈಮ್ ಪೊಲೀಸ್ ಸ್ಟೇಷನಿಗೆ ಓಡಾಡ್ತಾ ಇದ್ವಿ, ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ಯೂಟ್ಯೂಬ್ ಚಾನಲ್ನರಿಗೆ ಒಂದು ಅಪೀಲ್ ಹಾಕಿದ್ವಿ, ಈ ಥರ ನಮ್ಮದು ಚಾನಲ್ ಆಗಿದೆ, ಹ್ಯಾಕ್ ಆಗಿಬಿಟ್ಟಿದೆ ಅಂದ್ಕೊಂಡೇಳಿ. ಅದ್ರಾಗ ಹೆಸರು ಬರುತ್ತೆ, ಕ್ರೈಮ್ ಪೊಲೀಸ್ನವರು ಚೆಕ್ ಮಾಡಿದ್ರಲ್ವ, ಮತ್ತು ಬೇರೆಯವ್ರೂ ಚೆಕ್ ಮಾಡಿದ್ರು. ಪಾಪ ಸುಮಾರು ಜನ ಸಬ್ಸ್ಕ್ರೈಬರ್ ಆಗಿದ್ದರು. ಆಮೇಲೆ ಮಾನಿಟೈಸೇಷನ್ ಆಗಿತ್ತು, ಡಾಲರ್ ಆಗಲೇ ಶುರುವಾಗ್ಬಿಟ್ಟಿತ್ತು. ಇನ್ನೊಂದು 2 ತಿಂಗಳಿಗೆ ನಂದು ಅಮೌಂಟ್ ಬರ್ತಾ ಇತ್ತು. ಆದರೂ ನೋಡಿ ಈ ಥರ ಆಗಿಬಿಟ್ಟಿದ್ದಲ್ಲ ಅಂದ್ಕೊಂಡೇಳಿ ಒಂಥರ ಒಂಟಿ, ಸುಮ್ಮನೆ ಒಬ್ಬಳೇ ಇದ್ಬಿಡೋನೇನಪ್ಪ, ಇದು ಯಾವುದೂ ಬೇಡ, ಯೂಟ್ಯೂಬ್ ಚಾನಲ್ಲೇ ಬೇಡ ಅಂದ್ಕೊಂಡೇಳಿ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗೆ. ಆದರೂ ನೋಡಿ ಅದೊಂದು ನಮಗೆ ಒಂಥರ ಹಾಬಿ ಆಗಿಬಿಟ್ಟಿತ್ತು. ಡೈಲಿ ಒಂದೊಂದು ಹೊಸ ಅಡುಗೆ ಮಾಡೋದು, ಹಾಕೋದು. ಎಲ್ರಿಗೂ ಒಳ್ಳೇದಾಗತ್ತಲ್ಲ, ಎಲ್ಲರೂ ನೋಡ್ತಾರೆ, ಎಲ್ಲರೂ ನಮ್ಮ ಹತ್ರ ಎಲ್ಲರೂ ಇದ್ದಾರೇನೋ ಅಂದ್ಕೊಂಡ್ಬಿಡ್ತೀವಿ ನಾವು. ಸಬ್ಸ್ಕ್ರೈಬರ್ ಆದಾರೆ ಎಲ್ಲರೂ ಒಂದೊಂದ್ಸಲ ಕಮೆಂಟ್ ಹಾಕ್ತಾರೆ, ಒಂದ್ಸತಿ ಫೋನ್ ಮಾಡಿರ್ತಾರೆ, ಎಲ್ಲರೂ ಇದ್ದಾರೆ ಬಿಡು ನನ್ನ ಜೊತೆ ಅಂದ್ಕೊಂಡಿರ್ತೀವಲ್ಲ. ಏನು ಮಾಡೋದು ಸ್ನೇಹಿತರೆ, ದಯವಿಟ್ಟು ನನ್ನ ಹೊಸ ಚಾನಲ್ಲು ಲೀಲಾ ಕ್ರಿಯೇಷನ್ಸ್ ಅಂತಂದೇಳಿ ಈಗ 2 ವರ್ಷದ ಕೆಳಗೆ ಮಾಡಿದ್ದೆ ನಾನು. ಅದೇ ಚಾನಲ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಆ ಚಾನಲ್ ಹೆಸರನ್ನ ಚೇಂಜ್ ಮಾಡ್ತೀನಿ ನಾನು ಈ ವಾರದೊಳಗೆ. ಶ್ರೀಲೀಲಾ ಕುಟುಂಬ ಅಂದ್ಕೊಂಡೇಳಿ ಚಾನಲ್ ಹೆಸರನ್ನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಆಲ್ರೆಡಿ ಲೀಲಾ ಕ್ರಿಯೇಷನ್ಸ್ ಕಂಡೇಳಿ 5 ಚಾನಲ್ ಇದೆ. ನಾನು ಈ ಲೀಲಾ ಕ್ರಿಯೇಷನ್ಸ್ ಅಂತ ನನ್ನ ಚಾನಲ್ ಇದೆ ಅಂತಂದು ಹೇಳಿದರೆ ನೀವು ಬೇರೆ ಯಾರಿಗೋ ಸಬ್ಸ್ಕ್ರೈಬರ್ ಆಗಿಬಿಡ್ತೀರಿ. ಅದಕ್ಕೋಸ್ಕರ ಶ್ರೀಲೀಲಾ ಕುಟುಂಬ ಅಂದ್ಕೊಂಡೇಳಿ ಹೆಸರನ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ನನಗೆ ಫೋನ್ ಮುಟ್ಟೋಕ್ಕೂ ಭಯ, ಏನಾದರೂ ಪ್ರೆಸ್ ಮಾಡಿ ಏನಾದರೂ ಮಾಡಿದರೆ ಮತ್ತೆ ಏನಾದರೂ ಹೊಸ ಚಾನಲ್ ಏನಾರು ಆದಿತ್ತಪ್ಪ ಅಂದ್ಕೊಂಡೇಳಿ. ಅದಕ್ಕೆ ನಮ್ಮ ತಮ್ಮನ ಮಗಳು ಒಬ್ಬಳು ಸಾಫ್ಟ್ವೇರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಬರಲಿ, ನೆಕ್ಸ್ಟ್ ವೀಕೇನೋ ಬರ್ತೀನಿ ಅಂದಿದ್ದಾಳೆ. ಅವಳ ಹತ್ರನೇ ಹೆಸರು ಚೇಂಜ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಈ ಸಲ ನೋಡಿ ಮತ್ತೊಮ್ಮೆ ನನಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಬೇಕು ಅಂತಂದೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಡೈಲಿ ಸಾಯಂಕಾಲ 6 ಗಂಟೆಗೆ ವಿಡಿಯೋ ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಬೆಳಗ್ಗೆ ಹಾಕಿದರೆ ವಿಡಿಯೋಗಳು ಓಡ್ತಾ ಇರಲಿಲ್ಲ. ಅದಕ್ಕೆ ಡೈಲಿ ನಾನು ಸಾಯಂಕಾಲ 6 ಗಂಟೆಗೆ ವಿಡಿಯೋ ಹಾಕ್ತಾಯಿದ್ದೆ. ನಮ್ಮದೇ ಎಲ್ಲ ವಿಡಿಯೋ ಮಾಡೋದು ಮುಗಿದಿರುತ್ತೆ, ಕೆಲಸನೂ ಮುಗಿದಿರುತ್ತೆ. ನೀವು ಸಹ ಆರಾಮಾಗಿ ಧಾರಾವಾಹಿ ನೋಡ್ಕೊತ ನನ್ನ ಚಾನಲ್ನ ವೀಕ್ಷಣೆ ಮಾಡ್ಬೋದು. ಹಾಗೆ ನೋಡ್ತಾ ಲೈಕು ಮಾಡ್ಬೋದು, ಶೇರು ಮಾಡ್ಬೋದು ಅಂದ್ಕೊಂಡೇಳಿ ಸಾಯಂಕಾಲ 6 ಗಂಟೆಯಿಂದ ನಾನು ವಿಡಿಯೋ ಕೊಡ್ತಾ ಇದ್ದೀನಿ. ಒಂದೊಂದು ಸಲ ನನಗೆ ನಾನೇ ಪ್ರಶ್ನೆ ಮಾಡ್ಕೊತೀನಿ, ನಾನು ಎಲ್ಲಿ ತಪ್ಪು ಮಾಡಿದೆ. 2024 ಅನ್ನೋದು ಒಂದು ಘೋರ ವರ್ಷ ಅಂತಲೇ ಅನ್ಕೋಬೇಕು ನನಗೆ. ಇನ್ನೇನು ಕೈಯಲ್ಲಿ ಅಮೌಂಟ್ ಬರ್ತಾ ಇತ್ತು, ಎಂಥ ಬದುಕಾತಲ್ಲಿದು ಅಂದ್ಕೊಂಡೇಳಿ ಒಂದೊಂದು ಸಲ ನನಗೆ ನಾನೇ ಪ್ರಶ್ನೆ ಮಾಡ್ಕೊತೀನಿ, ನಂದೇನಾರ ತಪ್ಪಾತ, ನಂದೇನಾರು ತಪ್ಪು ಮಾಡಿದ್ದ ಅಂತಂದೇಳಿ. ಅದೆಲ್ಲ ಕುತ್ಕೊಂಡು ತಪ್ಪನ್ನು ವಿಶ್ಲೇಷಣೆ ಮಾಡಿ ಎಲ್ಲ ಆದಮೇಲೆ ನನ್ನಟಿ ನಾನೇ ಸಮಾಧಾನ ಮಾಡ್ಕೊತೀನಿ. ಏನಾದರೂ ತಪ್ಪು ಮಾಡಿದ್ವೇನೋ, ಅದಕ್ಕೆ ಹಂಗಾಯ್ತನೋ, ಹ್ಯಾಕ್ ಮಾಡಲಿಕ್ಕೆ ನಾವು ಎಲ್ಲಿ ಹಂಗೆ ಇದು ID ನಂಬರ್ ಆಗಲಿ ಪಾಸ್ವರ್ಡ್ ಆಗಲಿ ಯಾರಿಗೂ ಕೊಟ್ಟಿರಲ್ಲ ಸಾಮಾನ್ಯವಾಗಿ. ಆದರೂ ನೋಡಿ ಅವರೆಷ್ಟು ಬುದ್ಧಿವಂತರಿದ್ದಾರೆ ಅಂದ್ಕೊಂಡೇಳಿ. ಹೆಸರು ರಾಜ್ ಅಂತ ಬರುತ್ತೆ, ಕೊನೆಗೆ 40 ಅಂತ ನಂಬರು ಬರುತ್ತೆ. ವಿವೋ ಫೋನ್ನಿಂದ ಹ್ಯಾಕ್ ಆಗಿರೋದು ಬರುತ್ತೆ. ಆ ಪುಣ್ಯಾತ್ಮ ಅದೆಷ್ಟು ಉದ್ಧಾರಕನೋ ಗೊತ್ತಿಲ್ಲ. ಈ ಥರ ಅನ್ಯಾಯ ಮಾಡಬಾರ್ದು. ಯಾಕಂದರೆ ನಾವು ಒಂದು ಕಷ್ಟಪಟ್ಟೆ ವಿಡಿಯೋ ಮಾಡ್ತಾ ಇರ್ತೀವಿ. ಆ ಕಷ್ಟಕ್ಕೆ ನಮ್ಮ ಪ್ರಯತ್ನಕ್ಕೆ ಫಲ ಕೊಡಲಿ ಅಂತಂದೇಳಿ ದೇವ್ರನ್ನ ಬೇಡ್ಕೊಳ್ಳೋದು ನಾವು. ನಾವೇನು ಅಡ್ದಾರಿ ಹಿಡಿತಿರ್ಲಿಲ್ಲ. ಇವ್ರ ಥರ ಅಡ್ದಾರಿ ಹಿಡಿದು ದುಡ್ಡು ಮಾಡೋರಾದ್ರೆ ಅದೇನು ಶಾಶ್ವತ ಅಲ್ಲ. ಯಾವುದೇ ಬದುಕಾಗಲಿ, ಇದೊಂದೇ ಬದುಕು ಅಂತಂತಲ್ಲ, ಎಲ್ಲೋ ದುಡ್ಡು ಬರುತ್ತೆ, ಎಲ್ಲೋ ಶ್ರೀಮಂತರಾಗ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ಸತತ 3 ವರ್ಷದಿಂದ ಪ್ರಯತ್ನ ಪಟ್ಟು ನಾನು ಬನಶ್ರೀ ಧನಶ್ರೀ ಚಾನಲ್ನ ಬೆಳೆಸಿದ್ದೆ. ಎಷ್ಟಾದರೂ ವ್ಯೂಸ್ ಬರಲಿ, ಎಷ್ಟಾದರೂ ಸಬ್ಸ್ಕ್ರೈಬರ್ ಆಗಲಿ, ನಾನು ಡೈಲಿ ವಿಡಿಯೋ ಮಾತ್ರ ಹಾಕ್ತಾನೆ ಇದ್ದೆ ಸ್ನೇಹಿತರೆ. ಆಮೇಲೆ ಸಮಾಧಾನ ಮಾಡಿಕೊಂಡು ನನಗೆ ನಾನೇ ಪ್ರಶ್ನೆ ಮಾಡ್ಕೊತೀನಿ, ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ, ನನಗೆ ನಾನೇ ಧೈರ್ಯ ತೊಗೊತೀನಿ. ಹೋಗಲಿ ಬಿಡು, ಇನ್ನೊಂದು ಚಾನಲ್ನೇ ಬೆಳೆಸ್ಕೊಂಡ್ರಾತು, ಅದು ಇಷ್ಟೇ ಇತ್ತೇನೋ ನಮ್ಮ ಹಣೆ ಬರದಲ್ಲಿ ಅಂದ್ಕೊಂಡು ಮತ್ತು ನನ್ನಟಿ ನಾನೇ ಸಮಾಧಾನ ಮಾಡ್ಕೊತೀನಿ. ಎಷ್ಟೋ ಸಲ ದುಃಖ ಆಗುತ್ತೆ, ಅಯ್ಯೋ ಇದೇನು ಇಷ್ಟು ದೇವ್ರಿಗೆ ಕೈ ಮುಗಿತೀವಿ,
ದೇವ್ರು ನಮ್ಮ ಪ್ರಯತ್ನಕ್ಕೆ ಫಲ ಕೊಡೋದು ಬಿಟ್ಟು ಆ ಚಾನಲ್ನೇ ಕಿತ್ಕೊಂಡ್ಬಿಟ್ನಲ್ಲ ಅಂದ್ಕೊಂಡೇಳಿ ಒಂದ್ಸಲ ದುಃಖ ಆಗುತ್ತೆ, ಒಂದೊಂದು ಸಲ ಸಂತೋಷ, ಏನು ಮಾಡ್ಬೇಕು ಇಷ್ಟೇ ಅಲ್ಲ ಜೀವನ ಅಂದ್ಕೊಂಡೇಳಿ ನಮ್ಮ ಪಾಡಿ ನಾವು ಇನ್ನೊಂದು ಲೀಲಾ ಸದ್ಯದಲ್ಲಿ ಲೀಲಾ ಕ್ರಿಯೇಷನ್ಸ್ ಅಂತ ಇದೆ, ಬಟ್ ಅದನ್ನು ಶ್ರೀಲೀಲಾ ಕುಟುಂಬ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ನನ್ನ ಚಾನಲ್ನ ಶೇರ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಅಂತಂದು ಕೇಳ್ಕೊತ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.